ಸಹಿತ ಜಗಳ ಮಾಡಿ ಬಂದು ದೊಡ್ಡದು ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದಾನೆ. ಎಂತಿ ಅಂತಾನು ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದ. ನೀನ್ ಅದೇ ತರಾನೇ ಮಾಡ್ಬೇಕು, ನಂಗೆ ಹಂಗೆ ಇರ್ಬೇಕು, ನಾನು ಆತರ ಮಾಡ್ಲಿಲ್ಲಾನೆ ನೀನ್ ಯಾವ ತರ ಲೆವೆಲ್ ಬೇಕಿರ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದು ಮಾಡ್ತಾ ನಾನು ಹೋಗಿ FIR ಅಲ್ಲಿ ಅದನ್ನೇ ಮೆನ್ಷನ್ ಮಾಡಿದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ನ ನೀವು ವಾಪಸ್ ತಗೊಂಡ್ರೆ ನೀವು ತಗೋಬೇಕು, 5 ಲಕ್ಷ ನೀನ್ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಹೇಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕೂ ಇಲ್ಲ. ಯಾಕಂದ್ರೆ ನಾನು ದುಡಿತಿದ್ದೀನಿ, ನಾನು ಇವತ್ತು ಹಂಗೆ ಇದ್ದೀನಿ. ಅವ್ನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ. ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡಿಲಿಲ್ದವ್ರು ಇರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೇಕು. ಬಟ್ರೆ ಅವ್ನು ನನ್ನ ಹತ್ರ ಹೇಳ್ಬಾರ್ದೈತಿ ಮಾತು. ಯಾಕಂದ್ರೆ ಜಾಬ್ ಕೊಡ್ಸಿರೋದೇ ನಾನೇ, ಮ್ಯಾನೇಜರ್ ಪೋಸ್ಟಿಗೆ ಮಾಡ್ಸಿರೋದು ನಾನೇ. ಅದ್ ಹೆಂಗ ನನಗೆ ಮನಿ ಟ್ರ್ಯಾಪ್ ಮಾಡ್ತಾ ದುಡ್ಡು ಕಿತ್ಕೊಂತಾವನೆ ಅಂತ ಹೇಳಿದಾನೆ. ಇದನ್ನ ನಾನು ಇಲ್ಲಿ ಬಿಡಲ್ಲ ಸರ್, ನಾನು ಇದನ್ನ ದೊಡ್ಡದು ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವ್ನು ಹೇಸಿಗೆ ಕೆಲಸ ಮಾಡ್ಬಿಟ್ಟಿದೆ. ನನ್ನ ಫೋಟೋಸ್ಗಳೆಲ್ಲ ಅಪ್ಲೋಡ್ ಮಾಡಿ, ಅವ್ನ ಜೊತೆ ಇರೋ ಫೋಟೋಸ್ನು ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತೆಗೆದಿಲ್ಲ ಸರ್. ಅವ್ನ 3 ತಿಂಗಳು ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಅವನಿಗೆ ನಿಯತ್ತಿಲ್ದಂಗೆ ನಮ್ಮ ಅಪ್ಪ ಅಮ್ಮಂದು ನಮ್ದೆಲ್ಲ ಫೋಟೋಸ್ ದೊಡ್ಡದು ಮಾಡಿದಾನೆ. FIR ಕಾಪಿ ಎಲ್ಲ ಮೆನ್ಷನ್ ಮಾಡಿದೀನಿ. ಪ್ರತಿಯೊಂದು ಸೈಬರ್ ಅಲ್ಲಿ ಹಾಕಿದೀವಿ. ಈ ತರ ವಿಡಿಯೋಸ್ಗಳೆಲ್ಲ ಮಾಡ್ಬಿಟ್ಟು ನನ್ನ ಎಡಿಟಿಂಗ್ಸ್ ಎಲ್ಲ ಹಾಕ್ಸಿ ಮಾಡಿಸಿದಾನೆ ಫೋಟೋಸ್ಗಳೆಲ್ಲ ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ಬಿಡಲ್ಲ ಸರ್. ಯಾಕಂದ್ರೆ ಒಬ್ಬ ಗಂಡನಾಗಿ ನಾವು ಒಂದು ಹುಡುಗಿನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಎಂತಿನ ಅಂದ್ರೆ ಯಾರು ತಾನೇ ಇಷ್ಟಪಡ್ತಾರೆ ಸರ್? ಪೀರಿಯಡ್ಸ್ ಅಲ್ಲೂ ಮಲ್ಕೋಬೇಕು, ಅವನಿಗೆ ಸೆಕ್ಷುವಲ್ ಇದ್ ಮಾಡ್ಬೇಕು ಅಂತಾನೆ ಯಾರು ಲೈಕ್ ಮಾಡಲ್ಲ. ತಂದೆ ತಾಯಿನೂ ಲೈಕ್ ಮಾಡಲ್ಲ. ಆದ್ರೆ ತಂದೆ ತಾಯಿಗಳು ಅವ್ರುಗಳು ಹೇಳ್ತಾರೆ, ನಾಚಿಕೆ ಆಗ್ಬೇಕು ತಂದೆ ತಾಯಿಗಳಿಗೆ. ಏನು ಅಂತಾನೆ, ಮಲ್ಕೋಬೇಕು, ನಿಮ್ ಪೀರಿಯಡ್ಸ್ ಅಲ್ಲೂ ನೀನು ಅವನಿಗೆ ಇದ್ ಮಾಡ್ಲೇಬೇಕು, ನೀನು 3ನೇ ಮದ್ವೆ ಆಗಿರೋಳು, ನೀನ್ 3ನೇ ಮದ್ವೆ ಆಗಿರೋಳು ಸತ ಯಾವಾಗ್ಲೂ ಹೇಳ್ತೀನಿ. ನಾನು ಯಾವತ್ತೂ ಕಾಲ್ ಬೇಡಿ ಇಟ್ಕೊಂಡಿಲ್ಲ ಅವ್ರನ್ನ, ನಾನು ಬಂದ್ ಮದ್ವೆ ಮಾಡ್ಕೊಳ್ರಿ ಅಂತ ಅವರಾಗೋರೇ ಮಾಡ್ಕೊಂಡಿರೋದು. ನಮ್ಗೆ ಪ್ರತಿಯೊಂದು 1ನೇ ಮದ್ವೆಯಿಂದನೂ 2ನೇ ಮದ್ವೆ ಡೈವರ್ಸ್ ಆದದಕ್ಕೂ ಅವನಿಗೆ ಕಾರಣ. ಇವತ್ತಿಗೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ. ಅವನು ಇದು ನಾಗರಾಜನೊಂದು ಜೊತೆ ಮದ್ವೆಲಿ ಆದಾಗ ಡೈವರ್ಸಿಗೆ ಹೋಗ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಾದಾಗ ಇವನು ಅವರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದ, ಸರ್ ಈ ತರ ಒಂದು ಕೇಸ್ ಬರ್ತಿದೆ ಸರ್, ನೀವು ದಯವಿಟ್ಟು ತಗೋಬೇಕು ಅಂತ ಮಾಡಿದ್. ಇವಾಗ್ಲೂ ಕೂಡ ಕಂಪ್ಲೇಂಟ್ ಆ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಅವನ ಮೇಲೆ ಬಂದಿರೋದು, ಅವ್ನು ಹೇಳಿ ಫೋನ್ ಮಾಡಿಸಿ ರೆಫರೆನ್ಸ್ ಮಾಡಿಸಿರೋದು ಇದು ಕೂಡ ಇದೆ. ಅವನು ಸುಳ್ಳು ಹೇಳ್ಬಹುದು, ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ ಅಂತ. ಪ್ರತಿಯೊಂದು ಜನಕ್ಕೂ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಇರೋದು ಇವ್ಳು ಈ ತರದ್ದು ಅಂತ. ಬಟ್ ಅವನ್ನೆಲ್ಲ ಮುಚ್ಚು ಮಾತ್ರ ಜಗಳ ಮಾಡಿ ಬಂದು ದೊಡ್ಡದು ಮಾಡಿದಕ್ಕೆ ನಾವು ಹೇಳಿದ್ವಿ ಸೆಕ್ಷುವಲ್ ಹರಾಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದಾನೆ. ಎಂತಿ ಅಂತಾನು ನೋಡಿಲ್ಲ. ಅಸಹ್ಯವಾಗಿ ಒಂದು ವಿಡಿಯೋಸ್ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದ. ನೀನ್ ಅದೇ ತರಾನೇ ಮಾಡ್ಬೇಕು, ನಂಗೆ ಹಂಗೆ ಇರ್ಬೇಕು, ನಾನು ಆತರ ಮಾಡ್ಲಿಲ್ಲಾನೆ ನೀನ್ ಯಾವ ತರ ಲೆವೆಲ್ ಬೇಕಿರ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದು ಮಾಡ್ತಾ ನಾನು ಹೋಗಿ FIR ಅಲ್ಲಿ ಅದನ್ನೇ ಮೆನ್ಷನ್ ಮಾಡಿದೀನಿ. ನೋಡಿ ಸರ್, ಅವ್ನು ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾವನೆ, ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ, ಕೇಸ್ ಹಾಕಿರೋದಕ್ಕೆ ಕೇಸ್ ನ ನೀವು ವಾಪಸ್ ತಗೊಂಡ್ರೆ ನೀವು ತಗೋಬೇಕು, 5 ಲಕ್ಷ ನೀನ್ ಕೊಡ್ತೀನಿ ಅಂತ ಹೇಳಿದಾನೆ. ಬಟ್ ಅದೇ ನಾವ್ ಯಾವತ್ತು ಅಂತ ಹೇಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕೂ ಇಲ್ಲ. ಯಾಕಂದ್ರೆ ನಾನು ದುಡಿತಿದ್ದೀನಿ, ನಾನು ಇವತ್ತು ಹಂಗೆ ಇದ್ದೀನಿ. ಅವ್ನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ. ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡಿಲಿಲ್ದವ್ರು ಇರ್ತಾರಲ್ಲ ಅಂತವ್ರಿಗೆ ಯೂಸ್ ಮಾಡ್ಬೇಕು. ಬಟ್ರೆ ಅವ್ನು ನನ್ನ ಹತ್ರ ಹೇಳ್ಬಾರ್ದೈತಿ ಮಾತು. ಯಾಕಂದ್ರೆ ಜಾಬ್ ಕೊಡ್ಸಿರೋದೇ ನಾನೇ, ಮ್ಯಾನೇಜರ್ ಪೋಸ್ಟಿಗೆ ಮಾಡ್ಸಿರೋದು ನಾನೇ. ಅದ್ ಹೆಂಗ ನನಗೆ ಮನಿ ಟ್ರ್ಯಾಪ್ ಮಾಡ್ತಾ ದುಡ್ಡು ಕಿತ್ಕೊಂತಾವನೆ ಅಂತ ಹೇಳಿದಾನೆ. ಇದನ್ನ ನಾನು ಇಲ್ಲಿ ಬಿಡಲ್ಲ ಸರ್, ನಾನು ಇದನ್ನ ದೊಡ್ಡದು ಮಾಡೇ ಮಾಡ್ತೀನಿ. ಯಾಕೆ ಅಂತಂದ್ರೆ ಅವ್ನು ಹೇಸಿಗೆ ಕೆಲಸ ಮಾಡ್ಬಿಟ್ಟಿದೆ. ನನ್ನ ಫೋಟೋಸ್ಗಳೆಲ್ಲ ಅಪ್ಲೋಡ್ ಮಾಡಿ, ಅವ್ನ ಜೊತೆ ಇರೋ ಫೋಟೋಸ್ನು ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತೆಗೆದಿಲ್ಲ ಸರ್. ಅವ್ನ 3 ತಿಂಗಳು ನಮ್ಮ ಮನೆಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ. ಅವನಿಗೆ ನಿಯತ್ತಿಲ್ದಂಗೆ ನಮ್ಮ ಅಪ್ಪ ಅಮ್ಮಂದು ನಮ್ದೆಲ್ಲ ಫೋಟೋಸ್ ದೊಡ್ಡದು ಮಾಡಿದಾನೆ. FIR ಕಾಪಿ ಎಲ್ಲ ಮೆನ್ಷನ್ ಮಾಡಿದೀನಿ. ಪ್ರತಿಯೊಂದು ಸೈಬರ್ ಅಲ್ಲಿ ಹಾಕಿದೀವಿ. ಈ ತರ ವಿಡಿಯೋಸ್ಗಳೆಲ್ಲ ಮಾಡ್ಬಿಟ್ಟು ನನ್ನ ಎಡಿಟಿಂಗ್ಸ್ ಎಲ್ಲ ಹಾಕ್ಸಿ ಮಾಡಿಸಿದಾನೆ ಫೋಟೋಸ್ಗಳೆಲ್ಲ ಅಂತ. ನಾನು ನಿಜವಾಗ್ಲೂ ಹೇಳ್ತೀನಿ, ಬಿಡಲ್ಲ ಸರ್. ಯಾಕಂದ್ರೆ ಒಬ್ಬ ಗಂಡನಾಗಿ ನಾವು ಒಂದು ಹುಡುಗಿನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಎಂತಿನ ಅಂದ್ರೆ ಯಾರು ತಾನೇ ಇಷ್ಟಪಡ್ತಾರೆ ಸರ್? ಪೀರಿಯಡ್ಸ್ ಅಲ್ಲೂ ಮಲ್ಕೋಬೇಕು, ಅವನಿಗೆ ಸೆಕ್ಷುವಲ್ ಇದ್ ಮಾಡ್ಬೇಕು ಅಂತಾನೆ ಯಾರು ಲೈಕ್ ಮಾಡಲ್ಲ. ತಂದೆ ತಾಯಿನೂ ಲೈಕ್ ಮಾಡಲ್ಲ. ಆದ್ರೆ ತಂದೆ ತಾಯಿಗಳು ಅವ್ರುಗಳು ಹೇಳ್ತಾರೆ, ನಾಚಿಕೆ ಆಗ್ಬೇಕು ತಂದೆ ತಾಯಿಗಳಿಗೆ. ಏನು ಅಂತಾನೆ, ಮಲ್ಕೋಬೇಕು, ನಿಮ್ ಪೀರಿಯಡ್ಸ್ ಅಲ್ಲೂ ನೀನು ಅವನಿಗೆ ಇದು ಮಾಡ್ಲೇಬೇಕು, ನೀನು 3ನೇ ಮದ್ವೆ ಆಗಿರೋಳು, ನೀನ್ 3ನೇ ಮದ್ವೆ ಆಗಿರೋಳು ಸತ ಯಾವಾಗ್ಲೂ ಹೇಳ್ತೀನಿ. ನಾನು ಯಾವತ್ತೂ ಕಾಲ್ ಬೇಡಿ ಇಟ್ಕೊಂಡಿಲ್ಲ ಅವ್ರನ್ನ, ನಾನು ಬಂದ್ ಮದ್ವೆ ಮಾಡ್ಕೊಳ್ರಿ ಅಂತ ಅವರಾಗೋರೇ ಮಾಡ್ಕೊಂಡಿರೋದು. ನಮ್ಗೆ ಪ್ರತಿಯೊಂದು 1ನೇ ಮದ್ವೆಯಿಂದನೂ 2ನೇ ಮದ್ವೆ ಡೈವರ್ಸ್ ಆದದಕ್ಕೂ ಅವನಿಗೆ ಕಾರಣ. ಇವತ್ತಿಗೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ. ಅವನು ಇದು ನಾಗರಾಜನೊಂದು ಜೊತೆ ಮದ್ವೆಲಿ ಆದಾಗ ಡೈವರ್ಸಿಗೆ ಹೋಗ್ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಾದಾಗ ಇವನು ಅವರಿಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದ, ಸರ್ ಈ ತರ ಒಂದು ಕೇಸ್ ಬರ್ತಿದೆ ಸರ್, ನೀವು ದಯವಿಟ್ಟು ತಗೋಬೇಕು ಅಂತ ಮಾಡಿದ್. ಇವಾಗ್ಲೂ ಕೂಡ ಕಂಪ್ಲೇಂಟ್ ಆ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ. ಅವನ ಮೇಲೆ ಬಂದಿರೋದು, ಅವ್ನು ಹೇಳಿ ಫೋನ್ ಮಾಡಿಸಿ ರೆಫರೆನ್ಸ್ ಮಾಡಿಸಿರೋದು ಇದು ಕೂಡ ಇದೆ. ಅವನು ಸುಳ್ಳು ಹೇಳ್ಬಹುದು, ನಮ್ಮ ಅಪ್ಪ ಅಮ್ಮಂಗ್ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ ಅಂತ. ಪ್ರತಿಯೊಂದು ಜನಕ್ಕೂ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ ಸರೌಂಡಿಂಗ್ಸ್ ಅಲ್ಲಿ ಇರೋದು ಇವ್ಳು ಈ ತರದ್ದು ಅಂತ. ಬಟ್ ಅವನ್ನೆಲ್ಲ ಮುಚ್ಚು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.